ಮನಸ್ಸಂದ್ರೇನು? ನಮ್ಮ ಮನಸ್ಸಿನ ಭಾವನೆನ ವಿಚಾರನ ಗುರುತಿಸೋದು ಹೇಗೆ? ನನಗೆ ಕೋಪ ಬಂತು, ನನಗೆ ದುಃಖ ಆಯಿತು, ನನಗೆ ಬೇಜಾರಾಯಿತು, ನನ್ನ ಮನಸ್ಸಿಗೆ ನೋವಾಯಿತು. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಶಾಂತ ಮಾಡೋದು ಹೇಗೆ? ನಾವು ದೇಹದ ಭಾಗನ ಕಣ್ಣು, ಕಿವಿ, ಮೂಗು, ಬೆನ್ನು, ಕಾಲು, ಹೆಬ್ಬೆಟ್ಟು ಈ ರೀತಿ ಗುರುತಿಸ್ತೀವಿ. ಅದೇ ರೀತಿ ಮನಸ್ಸನ್ನು ಯಾವ ರೀತಿ ಗುರುತಿಸೋದು? ಮೊದಲನೇದಾಗಿ ಮನಸ್ಸಂದರೆ ಹೊರಗಡೆಯಿಂದ ಬಂದಂತಹ ಎನರ್ಜಿ ನಮ್ಮ ಬ್ರೈನ್ಗೆ ಹೊಡೆದಾಗ ಬರುವ ಕಂಪನ, ವೈಬ್ರೇಷನ್ ಏನಿದೆಯಲ್ಲ ಅದನ್ನೇ ಮನಸ್ಸನ್ನೋದು. ವೈಬ್ರೇಷನ್ ಅಂದರೆ ವಿಚಾರದ ಮೂಮೆಂಟ್. ನಾವು ಜನ್ಯೋಗ ಅನ್ನೋ ಪುಸ್ತಕದ ಪ್ರಕಾರ ಈ ಮನಸ್ಸನ್ನು ಡಿಕೋಡ್ ಮಾಡಲಿಕ್ಕೆ ನೋಡೋಣ. ನಿಮಗೆ ಸತ್ವಗುಣ, ರಜೋಗುಣ, ತಮೋಗುಣ ಗೊತ್ತಲ್ಲ? ಅದೇ ರೀತಿ ಪೂರ್ತಿ ಮನಸ್ಸನ್ನು 4 ಭಾಗಗಳಾಗಿ ಮಾಡಿದ್ರೆ ಅದರಲ್ಲಿ 1ನೇ ಸೆಕ್ಷನಲ್ಲಿ 4 ಸೆಂಟರ್ ಬರ್ತದೆ. IESM ಅಂದರೆ ಇಂಟೆಲಿಜೆನ್ಸ್, ಇಮೋಷನ್ ಮತ್ತು ಸೆಕ್ಸ್ ಸೆಂಟರ್. ಈ 3ರನ್ನು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ಕೊಂಡ್ರೆ ಈ 3ರನ್ನು ರೆಗ್ಯುಲೇಟ್ ಮಾಡೋದು ಮೋಟರ್. ಇದ್ರ ಕೆಲಸ ಏನಂದರೆ ಐ ಸೆಂಟರ್ನ ಅಂದರೆ ಇಂಟೆಲಿಜೆನ್ಸ್ನ, ಬುದ್ಧಿಯ ರೇಷಿಯೋ ಜಾಸ್ತಿ ಇದ್ದರೆ ಪ್ಲಸ್ಸಲ್ಲಿದ್ದರೆ, ಅಥವಾ ಇಮೋಷನ್ನ ಮೈನಸ್ ಇದ್ದರೆ, ಎಸ್ನ ಜಾಸ್ತಿ ಇದ್ದರೆ ಇದನ್ನು ಬ್ಯಾಲೆನ್ಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಆ್ಯಕ್ಷನ್ ತಗೊಳ್ಳೋದು ಮೋಟ್ರ್ ಕೆಲಸ. 2ನೇ ಸೆಕ್ಷನ್ ಬಂದ್ಬಿಟ್ಟು ಅದರಲ್ಲಿ 2 ಭಾಗ 2A 2B ಅಂತ. 3ನೇ ಸೆಕ್ಷನ್ ಈ ಪವಾಡ ಸಿದ್ಧಿಗಳು ಆಗಂತಹ ಸೆಂಟರ್. 4ನೇದು ದೈವತ್ವ, ದೇವರು, ಗಾಡ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಬುದ್ಧತ್ವ ತಲುಪುವಂತಹ ಸೆಂಟರ್. ಈ 4 ಸೆಕ್ಷನಲ್ಲಿ ಟೋಟಲ್ 7 ಸೆಂಟರ್ ಆಯಿತು. IESM 2A 2B 3 4. ಈಗ ನಾವು ಪವಾಡ ಆಗಲಿ ದೈವತ್ವ ಆಗಲಿ ಪಡೆಯೋದಕ್ಕಿಂತ ಮುಂಚೆ ನಾವು ನಮ್ಮ IES ಮೇಲೆ ಕೆಲಸ ಮಾಡಬೇಕಾಗ್ತದೆ. ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಇದ್ರ ಮೇಲೇ ಕೆಲಸ ಮಾಡಬೇಕು. ಅಂದ್ರೇನು? ಇಂಟೆಲಿಜೆನ್ಸ್, ಬುದ್ಧಿ. ಅಂದರೆ ಇದ್ರ ಕೆಲಸ ಇರೋದನ್ನು ಇದ್ದ ಹಾಗೆ ಹೇಳೋದು, ಸರಿಯಾಗಿ ಹೇಳೋದು. 2ನೇ ಸೆಂಟರು ಇಮೋಷನ್, ಭಾವನೆ. ನಾವೇನು ಭಾವನೆಯಲ್ಲಿ ಡಿಸಿಷನ್ ತಗೋತೀವಲ್ಲ ಅಂದರೆ ಅದರಲ್ಲಿ ಬುದ್ಧಿ ಇರಲ್ಲ, ಫೀಲಿಂಗಿಗೆ ಬೆಲೆ ಕೊಡೋಂಥದ್ದು. ಎಸ್ ಸೆಂಟರ್ ಅಂದರೆ ಸೆಕ್ಸುಯಾಲಿಟಿ, ರಿಫ್ಲೆಕ್ಸ್ ಸೆಂಟರ್. ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ಸ್ಥಿತಿ ತಲುಪ್ತೀವಲ್ಲ ಅದು ಈ ಸೆಂಟರ್ನ ಕೆಲಸ. ಚಟಗಳು ಅಂದರೆ ಡ್ರಿಂಕ್ಸು, ಸಿಗರೇಟು, ಸೆಕ್ಸು ಇವೆಲ್ಲ ಇದರಲ್ಲಿ ಬರ್ತದೆ. ಮೋಟರ್ ಅಂದರೆ IESನ ಅಂದರೆ ಅದರಲ್ಲಿ ಪ್ಲಸ್ಸು ಮೈನಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಕ್ಷನ್ ತಗೊಳ್ತದೆ. ಪ್ಲಸ್ ಅಂದರೆ ಈ ಐದ ಪ್ಲಸ್ ಅಂದರೆ ಸರಿಯಾದ ಯೋಚನೆ ಮಾಡೋದು. ಐ ಸೆಂಟರ್ನ ಮೈನಸ್ ಅಂದರೆ ಈ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾರಲ್ಲ ಅದು. ಈ ಸೆಂಟರ್ನ ಪ್ಲಸ್ ಅಂದರೆ ಈ ಪ್ರೀತಿ, ಪ್ರೇಮ. ಈ ಸೆಂಟರ್ನ ಮೈನಸ್ ಅಂದರೆ ಕೋಪ, ಜಲ್ಸಿ, ದುಃಖ. ಎಸ್ ಸೆಂಟರ್ನ ಪ್ಲಸ್ ಅಂದರೆ ಒಳ್ಳೆಯದನ್ನು ಮಾಡೋದು. ಎಸ್ ಸೆಂಟರ್ನ ಮೈನಸ್ ಅಂದರೆ ಈ ಸೆಕ್ಸು, ಕುಡಿತ, ಚಟಗಳು. ಈಗ ನಮ್ಮ ಮೈಂಡ್ನ ರೇಷಿಯೋ, IESMನ ರೇಷಿಯೋ 2-4-8-2 ಅಂದರೆ ಐ ಸೆಂಟರ್ನ ರೇಷಿಯೋ 2 ಪಟ್ಟಿರ್ತದೆ. ನಮ್ಮ ಇಮೋಷನ್ 4 ಪಟ್ಟಿರ್ತದೆ. ಎಸ್ ಸೆಂಟರ್ ಸೆಕ್ಸ್ನ ರೇಷಿಯೋ 8 ಪಟ್ಟಿರ್ತದೆ. ಎಮ್ ಸೆಂಟರ್ನ ರೇಷಿಯೋ 2 ಪಟ್ಟಿರ್ತದೆ. ನಾವು ನಮ್ಮ ಮೈಂಡ್ನ ರೆಗ್ಯುಲೇಟ್ ಮಾಡಬೇಕಂದ್ರೆ ಆ ರೇಷಿಯೋನ 5-2-1ಗೆ ತರಬೇಕಾಗ್ತದೆ. ಅಂದರೆ ಐ ಸೆಂಟರ್ನ ರೇಷಿಯೋ 5 ಆಗಬೇಕು, ಇ ಸೆಂಟರ್ನ ರೇಷಿಯೋ 2 ಆಗಬೇಕು, ಎಸ್ ಸೆಂಟರ್ನ ರೇಷಿಯೋ 2 ಆಗಬೇಕು, ಎಮ್ ಸೆಂಟರ್ನ ರೇಷಿಯೋ 1 ಆದಾಗ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಿಗೆ ಬರುತ್ತೆ. ನಾವು ಬುದ್ಧತ್ವನ, ದೈವತ್ವನ, ಶಿವತ್ವನ ತಲುಪ್ತೀವಿ. ಅಂದರೆ ಎಂಥ ಸಮಸ್ಯೆ ಬಂದರೂ ಡಿಸ್ಟರ್ಬ್ ಆಗದೇ ಇರುವಂತಹ ಸ್ಥಿತಿನ, ಶಾಂತವಾಗಿರುವ ಸ್ಥಿತಿನ ತಲುಪುವ ಯೋಗಿ ಸ್ಥಿತಿ ಅನ್ಬೋದು. ಈ ಮತ್ತು ಎಸ್ ಎರಡೂ ಸೇರಿಕೊಂಡು ಡಿಸಿಷನ್ ತಗೊಂಡ್ರೆ ನಾವು ಫೇಲ್ಯೂರ್ ಆಗ್ತೀವಿ. ಅದೇ ಐ ಸೆಂಟರ್ ಮತ್ತು ಎಸ್ ಸೆಂಟರ್ ಎನರ್ಜಿ ಎರಡು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ನಾವೀಗ IESM ಅಲ್ಲಿಂದ 2B ತಲುಪಬೇಕು. ಅಂದರೆ ಅದ್ರ ಮಧ್ಯೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ನ ಕ್ರಿಟಿಕಲ್ ಸರ್ಟೆನ್ ಸ್ಟೇಜ್ ಅಂತಾರೆ. ಆಮೇಲೆ ಅಲ್ಲಿಂದ ನಮ್ಮ ಆಧ್ಯಾತ್ಮಿಕದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕ್ರಿಟಿಕಲ್ ಸರ್ಟೆನ್ ಸ್ಟೇಜ್ ಅಂದರೆ ಪ್ರತ್ಯಾಹಾರದ ಸ್ಟೇಟ್ ಅನ್ಬೋದು. ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂದರೆ ನಮ್ಮ IESನ ಸರಿಯಾಗಿ ರೆಗ್ಯುಲೇಟ್ ಮಾಡಿಕ್ಕೆ ಬಂದರೆ ನಾವು ನಮ್ಮ ಉನ್ನತ ಸ್ಥಾನಕ್ಕೆ ತಲುಪ್ತೀವಿ. ಅಂದರೆ ನಾವು ನಮ್ಮ ಮೈಂಡ್ ಮ್ಯಾಚೂರ್ ಆಗಿದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಇಷ್ಟ ಇಲ್ದಿರುವಂಥ ಕೆಲಸನ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಮೈಂಡ್ ಮೆಚುರಿಟಿ ಗೊತ್ತಾಗ್ತದೆ. ನಾವು ಆಧ್ಯಾತ್ಮಿಕದಲ್ಲಿ ಅಥವಾ ನಮ್ಮ ಮೈಂಡ್ನ ಸರಿಯಾಗಿ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ ಅಂತ ಯಾವ ರೀತಿ ಅರ್ಥ ಆಗ್ತದೆ ಅಂದರೆ ನಾವು ಸಣ್ಣ ಸಣ್ಣ ವಿಷಯಕ್ಕೆ ಸಿಡಿಮಿಡಿ, ಗಾಬರಿ ಅಥವಾ ಕೋಪ ಬರ್ತದ, ದ್ವೇಷ ಮಾಡ್ತೀವ, ದುಃಖ ಉಮ್ಮಳಿಸಿ ಬರ್ತದ, ಇವೆಲ್ಲ ಚೆಕ್ ಮಾಡ್ತಾ ನಮ್ಮ ಮೈಂಡ್ ಮೆಚುರಿಟಿನ ಚೆಕ್ ಮಾಡ್ಬೋದು. ಅಂದರೆ ನೀವು ಆಧ್ಯಾತ್ಮದಲ್ಲಿ ಅಂದರೆ ನಿಮ್ಮ ಮೈಂಡ್ ಒಳಗಡೆ ಇಳಿತಾ ಹೋದಾಗೆ ನಿಮ್ಮ ಫೋಕಸ್ ಪೂರ್ತಿ ಅಡ್ವಾಂಟೇಜ್ ಮೇಲೆ ಇರ್ತದೆ. ಅಂದರೆ ಒಂದು ವೇಳೆ ತಪ್ಪಾಯಿತು ಅಂದರೆ ಎಲ್ಲಿ ತಪ್ಪು ಮಾಡಿದೆ ಅದನ್ನು ಯೋಚನೆ ಮಾಡ್ತೀರಾ, ಇನ್ನೂ ಬೆಟರ್ ಆಗ್ಲಿಕ್ಕೆ ನೋಡ್ತೀರಾ.
ಅಂದರೆ ನೀವು ತಪ್ಪನ್ನ ಬೇರೆಯವ್ರ ಮೇಲೆ ಹೊರಿಸಲ್ಲ. ನಿಮ್ಮ IES ಈ ಮೂರನ್ನ ನೀವು ಗಮನಿಸ್ತಾ ಹೋದಾಗೆ ನನಗೆ ಯಾಕೆ ಕೋಪ ಬಂತು, ನನಗೆ ಯಾಕೆ ದುಃಖ ಆಯಿತು, ನಾನೇನು ಮಿಸ್ಟೇಕ್ ಮಾಡಿದೆ, ನಿಮ್ಮ ಪೂರ್ತಿ ಫೋಕಸ್ ನಿಮ್ಮ ಮೇಲೆ ಇರ್ತದೆ. ಆವಾಗ ನಿಮ್ಮ ಮೈಂಡ್ ಮೆಚುರಿಟಿ ಆಗ್ತದೆ. ಅಂದರೆ ನಿಮ್ಮಲ್ಲಿ ಒಂದು ಸೂಕ್ಷ್ಮತೆ ಬರ್ತದೆ. ನಿಮ್ಮಲ್ಲಿ ಸೂಕ್ಷ್ಮತೆ ಹೆಚ್ಚಾಗ್ತಾ ಹೋದಾಗೆ ಯಾವುದೇ ಕರ್ಮದ ಫಲ ನಿಮ್ಮ ಹತ್ರ ಸುಳಿಯಲ್ಲ, ನಿಮ್ಗೆ ಅಂಟಲ್ಲ. ನಿಮ್ಮ ಐಟೆಂಟ್ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತಾ ಹೋದಾಗೆ, ನಿಮ್ಮ ಸೂಕ್ಷ್ಮತೆ ಜಾಸ್ತಿ ಆಗ್ತಾ ಹೋದಾಗೆ ನಿಮಗೆ ಯಾವುದೇ ಕರ್ಮ ಅಥವಾ ಕರ್ಮದ ಫಲ ಅಂಟಲ್ಲ. ಯಾವ ಶಾಪನ್ನು ನಿಮ್ಮ ಹತ್ರ ಸುಳಿಯಲ್ಲ. ಅಂದರೆ ನಿಮಗೆ ಪ್ರೆಸೆಂಟಲ್ಲಿ ಇರೋದಕ್ಕಿಂತ ಜಾಸ್ತಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾವು ಯಾವ ರೀತಿ ಇದ್ದೀವಿ ಅಂದರೆ ಕಂಪ್ಲೇಂಟ್ ಮೈಂಡ್. ಅಂದರೆ ನಾವು ರೋಡಲ್ಲಿ ಹೋಗ್ತಾ ಇದ್ದರೆ ಖಾಲಿ ಮುಳ್ಳು ಚುತ್ತು ಅಥವಾ ಒಂದು ಗ್ಲಾಸ್ ಚುತ್ತು ಅಂದರೆ ನಾವು ಅಲ್ಲಿ ಯಾರು ಹಾಕ್ತಿರೋ ಅದನ್ನು ಅಂತ ಬೇರೆಯವ್ರಿಗೆ ಬೈತೀವಿ. ನೀವು ನಿಮ್ಮ IESನ ನೀವು ಅಬ್ಸರ್ವ್ ಮಾಡ್ತಾ ಬಂದ ಹಾಗೆ ನಿಮಗೆ ಅರ್ಥ ಆಗ್ತಾ ಬರ್ತದೆ. ಗ್ಲಾಸ್ ಬಿದ್ದಿತ್ತು ನಿಜ, ಆದರೆ ನಾನ್ಯಾಕೆ ಕಾಲಿಟ್ಟೆ, ನಿಮ್ಮ ಫೋಕಸ್ ಪೂರ್ತಿ ನಿಮ್ಮ ಮೇಲೆ ಬರ್ತದೆ. ಅಂದರೆ ನಿಮ್ಮ ಕಂಪ್ಲೇಂಟ್ ಮೈಂಡ್ ಶಾಂತ ಆದಾಗ ರಿಯಾಲಿಟಿ ಮಾತಾಡ್ತದೆ. ಅಂದರೆ ನಿಮ್ಮ ಥಾಟ್ಸ್, ಇಮೋಷನ್, ಎನರ್ಜಿ ಮೂರು ಒಗ್ಗಟ್ಟಾದಾಗ ನಿಮಗೆ ಚಕ್ರದ ಎಕ್ಸ್ಪೀರಿಯನ್ಸ್, ಸೂಕ್ಷ್ಮ ಶರೀರ, ಮೊಲೆಕ್ಯುಲರ್ ಬಾಡಿ ಎಕ್ಸ್ಪೀರಿಯನ್ಸ್ ಸಹ ಆಗ್ತದೆ. ಅಂದರೆ ನಾವು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ನಮ್ಮೇಲೆ ನಾವು ಕೆಲಸ ಮಾಡಬಾರ್ದು. ನಾವೊಂದು ಆತ್ಮಜ್ಞಾನಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ತಯಾರಾಗಲಿಕ್ಕೆ ನಮ್ಮ IES ಮೇಲೆ ಕೆಲಸ ಮಾಡ್ತಾ ಬರಬೇಕು. ಆತುರ ಪಡಬಾರ್ದು. ಸಾಧನೆ ಸರಿಯಾಗಿ ಮಾಡ್ತಾ ಬಂದರೆ ನಿಮಗೆ ಅವತಾರ್, ಮಹಾ ಅವತಾರ್ ಎಲ್ಲ ಸಿಗ್ತಾರೆ. ಅವೆಲ್ಲ ನಿಮ್ಮ ಒಳಗಡೆ ನಿಮಗೆ ಸಿಗ್ತಾ ಹೋಗ್ತದೆ. ಅಂದರೆ ನೀವು ಇದರಲ್ಲಿ ಯಾರಿಂದ ಏನೂ ಬೇಡ ಅನ್ನುವ ನಿರ್ಲಿಪ್ತ ಸ್ಥಿತಿನ ತಲುಪಬೇಕಾಗ್ತದೆ. ಅಂದರೆ ಸಣ್ಣ ಸಣ್ಣ ವಿಷಯನ ಗಮನವಿಟ್ಟು ಮಾಡೋದ್ರಿಂದ ನಿಮ್ಮ ಅವೇರ್ನೆಸ್ ಸಹ ಹೆಚ್ಚಾಗ್ತದೆ. ನಾವು ನಮ್ಮ IESನ್ನು ಗಮನಿಸ್ತಾ ಬಂದ ಹಾಗೆ, ಅಂದರೆ ನನಗೆ ಯಾವುದರಿಂದ ದುಃಖ ಬರ್ತಾ ಇದೆ, ಯಾವುದಕ್ಕೆ ಅಟ್ಯಾಚ್ ಆಗಿದ್ದೀನಿ ಅಂತ ನೀವು ಒಳಗಡೆ ಆ ದುಃಖದ ಮೂಲ ಹುಡುಕ್ತಾ ಹೋಗ್ತೀರಾ. ನಿಮಗೆ ಅರ್ಥ ಆಗುತ್ತೆ ಈ ದುಃಖ ಅನ್ನೋದು ನೋಟಿಸ್ ಬೋರ್ಡ್ ಒಳಗಡೆ ಏನೋ ಸರಿ ಇಲ್ಲ ಅನ್ನೋದು ತೋರಿಸ್ತಾ ಇರ್ತದೆ ಅಂತ. ಒಂದು ವೇಳೆ ನಿಮಗೆ ಕೋಪ ಬಂದರೂ ಸಹ ಆ ಕೋಪಕ್ಕೆ ನಿಮ್ಮ ಒಳಗಡೆ ಯಾವ ಆಸೆ ಇದೆ, ಆ ಆಸೆ ಪೂರೈಸಿಲ್ಲ, ಅದಕ್ಕೆ ನಿಮ್ಗೆ ಕೋಪ ಬಂದಿದೆ, ಅದೆಲ್ಲ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ಅಂದರೆ ಯಾವುದೇ ಆಸೆ ತಪ್ಪಲ್ಲ, ಆದರೆ ಅದರ ಹಿಂದಿರುವ ಮೂಲ ಹುಡುಕಬೇಕು. ಯಾವ ವಿಚಾರ ನನ್ನನ್ನು ಹಿಡಿದಿಟ್ಕೊಂಡಿದೆ, ಯಾವ ಆಸೆ ಹಿಂದೆ ನಾನು ಓಡ್ತಾ ಇದ್ದೀನಿ, ಯಾವುದರಿಂದ ನಾನು ಡಿಸ್ಟರ್ಬ್ ಆಗಿದ್ದೀನಿ, ಅಂದರೆ ಮೂಲದಲ್ಲಿ ಕೆಲಸ ಮಾಡಬೇಕು. ಅದು ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ನಾವು ದೇವಸ್ಥಾನದಲ್ಲಿ ದೇವರನ್ನು ಕಾಣಲಿಕ್ಕಾಗಲ್ಲ, ಉಪವಾಸ ವ್ರತ ಮಾಡಿ ದೇವರನ್ನು ಕಾಣಲಿಕ್ಕಾಗಲ್ಲ. ದೇವರನ್ನು ಕಾಣಬೇಕಂದ್ರೆ ನಮ್ಮ ಮೇಲೆ ನಾವು ಕೆಲಸ ಮಾಡ್ತಾ ಹೋಗಬೇಕಾಗ್ತದೆ. ಅಂದರೆ ಈ IES 3 ಸೆಂಟ್ರ್ ಮೇಲೆ ಕೆಲಸ ಮಾಡ್ತಾ ಬಂದಾಗೆ ನಾವು ದೈವತ್ವನ ತಲುಪ್ತೇವೆ. ದೇವರನ್ನು ಕಾಣಬೇಕು ಅಂದರೆ ನಮ್ಮ ಒಳಗಡೆನೇ ಇಳಿಬೇಕು. ಎಲ್ಲ ಸಾಧು ಸಂತರು, ಋಷಿ ಮುನಿಗಳು ನಾವೇನು ಆರಾಧಿಸ್ತೀವಲ್ಲ, ಬುದ್ಧ, ಮಹಾವೀರ, ಅವರೆಲ್ಲರೂ ತಮ್ಮ ಒಳಗಡೆನೇ ಇಳಿದಿದ್ದಾರೆ. ಅಲ್ಲಿ ಅವರು ದೈವತ್ವನ ಕಂಡುಕೊಂಡಿದ್ದಾರೆ. ನಾವು 2B ಅಂದರೆ ಇಲ್ಲಿ ಮೆಡಿಟೇಷನ್, ಕಾನ್ಸಂಟ್ರೇಷನ್, ಇಂಟ್ಯೂಷನ್ ಇಲ್ಲಿ ತಲುಪಬೇಕು ಅಂದರೆ ನಮಗೆ ಒಂದು ಅಂತರ್ಪ್ರಜ್ಞೆ ಬರಬೇಕು ಅಥವಾ ನಾವು ಧ್ಯಾನಕ್ಕೆ ಇಳಿಬೇಕು ಅಂದರೆ ಈ IESM ಮತ್ತು 2B ಮಧ್ಯೆ ಒಂದು ಗ್ಯಾಪ್ ಇದೆಯಲ್ಲ, ಅಲ್ಲಿ ತನಕ ನಾವು ತಯಾರಾಗಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂದರೆ ಆಗಲ್ಲ. ಯಾಕಂದರೆ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂದರೆ ಧ್ಯಾನಕ್ಕೆ ಪೂರ್ವ ತಯಾರಿ, ಇದ್ರ ಬಗ್ಗೆ ನಾವು ಎಕ್ಸ್ಪರ್ಟ್ ಆಗಬೇಕಾಗ್ತದೆ. ಆವಾಗಲೇ ನಾವು ಧ್ಯಾನಕ್ಕೆ ಕೂತ್ಕೊಳ್ಳಿಕ್ಕೆ ಸಾಧ್ಯ, ಧ್ಯಾನದಲ್ಲಿ ಇಳಿಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನಿಮ್ಮ IES ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ, ನಿಮ್ಮ ಇಮೋಷನ್, ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಸೆಂಟರ್ ನಿಮ್ಮ ಕಂಟ್ರೋಲಿಗಿಲ್ಲ ಅಂದರೆ ನೀವು ಧ್ಯಾನಕ್ಕೆ ಕೂತ್ಕೊಂಡ್ರು ಕೈ ಕೆರ್ಕೊಳ್ಳೋದು, ಕಾಲು ಕೆರ್ಕೊಳ್ಳೋದು, ಒಂಚೂರು ನೀರು ಕುಡ್ಕೊಬರೋಣ ಅನ್ಸೋದು, ವಿಚಾರ ಡಿಸ್ಟರ್ಬೆನ್ಸ್ ಆಗ್ತದೆ, ಭಾವನೆಗಳು ಏರುಪೇರಾಗ್ತದೆ. ಹಾಗಾಗಿ ನಾವು ಧ್ಯಾನದ ಮೊದಲ ಹೆಜ್ಜೆ ಡ್ರಿಫ್ಟ್ ವಾಚಿಂಗ್ ಮಾಡಬೇಕಾಗ್ತದೆ. ಈ ಡ್ರಿಫ್ಟ್ ವಾಚಿಂಗ್ ಅಂದರೆ ನಾವು ಹೇಳ್ತೀವಲ್ಲ, ನನಗೆ ತುಂಬ ಯೋಚನೆ ಬರ್ತದೆ, ಚಿಂತೆ ಜಾಸ್ತಿ, ಕೆಟ್ಟದೆಲ್ಲ ಯೋಚನೆ ಬರ್ತದೆ ಅಂತ ಹೇಳ್ತೀವಲ್ಲ, ಈ ಡ್ರಿಫ್ಟ್ ವಾಚಿಂಗ್ ಮಾಡೋದ್ರಿಂದ ಅವೆಲ್ಲದಕ್ಕೂ ಪರಿಹಾರ ಸಿಗ್ತದೆ. ಡ್ರಿಫ್ಟ್ ವಾಚಿಂಗ್ ಹೇಗೆ ಮಾಡೋದಂದರೆ, ಈಗ ನೀವು ಕೂತ್ಕೊಂಡಿದ್ದೀರಾ, ನಿಮ್ಗೇನೋ ಒಂದು ಯೋಚನೆ ಬಂತು, ನೀವೇನು ಮಾಡ್ತೀರಾ ಅಂದರೆ ಆ ಯೋಚನೆ ಜೊತೆ ಇನ್ನೊಂದು ಯೋಚನೆಗೆ ಕನೆಕ್ಟ್ ಆಗ್ತೀರಾ, ಅದರಿಂದ ಇನ್ನೊಂದು ಯೋಚನೆಗೆ ಕನೆಕ್ಟ್ ಆಗ್ತೀರಾ. ಈ ರೀತಿ ಆ ಯೋಚನೆಯ ಒಂದು ಸರಪಳಿ ಸ್ಟಾರ್ಟ್ ಆಗ್ತದೆ. ಡ್ರಿಫ್ಟ್ ವಾಚಿಂಗ್ ಮಾಡೋದು ಯಾವ ರೀತಿ ಅಂದರೆ, ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ ಮಾತಾಡ್ತಾ ಇರ್ತೀರ, ಇಲ್ಲಿ ನಮ್ಮ ಬಾಸು ಸರಿ ಇಲ್ಲ, ಅದು ಎಲ್ಲಿ ಹೋಗುತ್ತಂದರೆ ಮಾತಾಡ್ತಾ ನಿಮ್ಮ ಬಾಸಿಂದ ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ದೊಡ್ಡಪ್ಪ ಸರಿ ಇಲ್ಲ, ಈ ರೀತಿ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ. ಆ ಸರಿ ಇಲ್ಲ ಅನ್ನೋ ಪದ ಎಲ್ಲಿ ಕನೆಕ್ಟ್ ಆಗುತ್ತೆ ಅದೆಲ್ಲ ನೀವು ಡ್ರಿಫ್ಟ್ ವಾಚ್ ಮಾಡೋ ಮುಖಾಂತರ ಅದನ್ನು ಕಟ್ ಮಾಡಬಹುದು. ಅಂದರೆ ನಾವೊಂದು ಸಬ್ಜೆಕ್ಟ್ ಮಾತಾಡ್ತಿರ್ಬೇಕಾದ್ರೆ, ಒಂದು ವಿಷಯ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಷಯನ ಜಂಪ್ ಆಗ್ತಾ ಹೋಗ್ತೀವಲ್ಲ, ಅದು ಡ್ರಿಫ್ಟ್ ಆಗೋದಂದರೆ.
ಸೊ ಅದನ್ನು ನಾವು ಗಮನಿಸಿ ಬರೋದ್ರಿಂದ ನಮ್ಮ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ನಾವು ಮಾತಾಡ್ತಿರ್ಬೇಕಾದ್ರೆ ಯಾವ ಟಾಪಿಕ್ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತ್ರ ಫೋಕಸ್ಸು. ಬೇರೆ ಟಾಪಿಕ್ಗೆ ಹೋಗ್ತಾಯಿದ್ರೆ ನಾವು ಅವೇರ್ ಆಗ್ತೀವಿ, ಮಾತು ಚೇಂಜ್ ಆಗ್ತಾಯಿದೆ, ಟಾಪಿಕ್ ಚೇಂಜ್ ಆಗ್ತಾ ಇದೀವಿ ಅಂತೀವಲ್ವಾ. ಅದೇ ಡ್ರಿಫ್ಟ್ ವಾಚ್ ಅಂದರೆ. ನೀವು ಸುಮ್ಮನೆ ಕೂತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು. ಸುಮ್ಮನೆ ನಿಮ್ಗೊಂದು ವಿಚಾರ ಬಂತು ಅಂದರೆ ಆ ವಿಚಾರ ಎಲ್ಲೆಲ್ಲಿ ಹೋಗ್ತಾ ಇದೆ, ಅಥವಾ ನಿಮ್ಮ ಮನಸ್ಸೊಳಗಡೆ ನೀವು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇದ್ದರೆ ಏನು ಮಾತಾಡ್ಕೊಳ್ತಿದ್ದೀರಾ ಅದೆಲ್ಲವನ್ನು ನೋಟ್ ಮಾಡ್ತಾ ಬರೋದ್ರಿಂದ ನೀವು ಎಲ್ಲೆಲ್ಲಿ ಡ್ರಿಫ್ಟ್ ಆಗ್ತೀರಾ, ಯಾವ್ಯಾವ ಯೋಚನೆಯಲ್ಲಿ ಇರ್ತೀರಾ, ಅಂದರೆ ಯಾವ್ಯಾವ ಸೆಂಟ್ರಲ್ಲಿ ಇರ್ತೀರಾ ನಿಮ್ಗೆ ಅರ್ಥ ಆಗುತ್ತೆ. ನಾನು ಜಾಸ್ತಿ ಹೊತ್ತು ಇಂಟೆಲಿಜೆನ್ಸಲ್ಲಿ ಇರ್ತೀನೋ, ಬುದ್ಧಿಯಿಂದ ಏನಾದರೂ ಯೋಚನೆ ಮಾಡ್ತಾ ಇರ್ತೀನೋ, ಅಥವಾ ಇಮೋಷ್ನಲ್ ಆಗಿರ್ತೀನೋ, ಯಾವುದಾದ್ರೂ ಫೀಲಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನೋ, ಅಥವಾ ಸೆಂಟ್ರಲ್ಲಿ ಇರ್ತೀನೋ, ಬರೀ ಕಾಮದ ವಿಚಾರನೇ, ಆ ರೀತಿ ವಿಚಾರಗಳನ್ನೇ, ಆ ರೀತಿಯ ವೀಡಿಯೋಸ್ಗಳನ್ನೇ ನೋಡ್ತಾ ಇರ್ತೀನೋ, ಅಥವಾ ಕೆಟ್ಟ ಚಟದ ಬಗ್ಗೆ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇದೋದು, ಈ ರೀತಿಯ ಗೀಳಿನ ಮೂಡಲಿರ್ತೀನೋ, ಅಥವಾ ಅದರಲ್ಲಿ ಮುಳುಗಿರ್ತೀನೋ, ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಬಂದ ಹಾಗೆ ನೀವು ಎಲ್ಲಿ ಸ್ಟ್ರಕ್ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತದೆ. ನೀವು ನಿಧಾನವಾಗಿ ಎಲ್ಲಿದ್ದೀರಾ ಅಂತ ನೀವು ಫಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಧಾನವಾಗಿ ಅಲ್ಲಿಂದ ಬಿಡಿಸ್ಕೊಂಡು ನಿಧಾನವಾಗಿ 2B ಕಡೆ ತಲುಪ್ಬೋದು. 2Bಗೆ ಹೋದಾಗ ನೀವು ಧ್ಯಾನ, ಧಾರಣ, ಸಮಾಧಿಗೆ ಯೋಗ್ಯರಾಗಿರ್ತೀರ. ಅಲ್ಲಿಂದ ಮುಂದೆ ನಿಮಗೆ ಪವಾಡ, ಚಮತ್ಕಾರ ಮಾಡುವ ಪವರ್ ಸಿಗ್ತದೆ. ಅಂದರೆ ನಿಮ್ಮ ಎನರ್ಜಿನ IES ಈ 3 ಎನರ್ಜಿನ ಮೇಲೆ ತಗೊಂಡು ಹೋಗಬೇಕು. ಮೇಲೆ ತಗೊಂಡು ಹೋದಾಗಲೇ ನೀವು ದೈವತ್ವದ ಕಡೆ ತಲುಪಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಕೆಲವೊಂದು ಪ್ರಾಕ್ಟೀಸ್ಗಳಿದ್ದಾವೆ, ಸಿಂಪಲ್ ಪ್ರಾಕ್ಟೀಸು. ಅದನ್ನು ನೀವು ಮಾಡ್ತಾ ಬರೋದ್ರಿಂದ ನಿಮ್ಮ ಎನರ್ಜಿ ಹಾಯ್ ಆಗ್ತಾ ಬರ್ತದೆ. ನೀವು ಅಂದ್ಕೊಂಡಿದ್ದು ಸಾಧಿಸ್ತಾ ಬರ್ತೀರ. ನಿಮ್ಮ ಮನಸ್ಸು ಸಹ ಶಾಂತ ಆಗಿರ್ತದೆ. ಅಂದರೆ ನಮ್ಮ 99% ಡ್ರಿಫ್ಟ್ ಸೆಂಟ್ರಿನಲ್ಲೇ ಬರ್ತದೆ. ಅಂದರೆ ನೀವು ನಿಮ್ಮ ಥಾಟ್ಸ್ನ IES ಯಾವ ಸೆಂಟ್ರ್ನಿಂದ ಬಂತು ಅದನ್ನು ನೋಡಲು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಕಾಣ್ತದೆ. ನಾವು ಜಾಸ್ತಿ ಡ್ರಿಫ್ಟ್ ಆಗೋದೆ ಕಾಮಕ್ಕೆ, ಕ್ರೋಧಕ್ಕೆ, ಮೋಹಕ್ಕೆ, ಮತ್ಸರಕ್ಕೆ, ಅಹಂಕಾರಕ್ಕೆ. ನಿಮ್ಮಲ್ಲಿ ಕೊಂಕು ಮಾತಾಡುವ ಗುಣ ಇದೆಯಾ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಸ್ವಲ್ಪ ಹೊಟ್ಟೆ ಕಿಚ್ಚಿನ ಸ್ವಭಾವದವನು ಅಂತ. ಯಾರಾದರೂ ಹೊಗಳಿದಾಗ ಉಪ್ತೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸ್ವಲ್ಪ ಈಗೋ ಇದೆ ಅಂತ. ಸ್ವಲ್ಪ ಏನೋ ಜಾಸ್ತಿನೇ ಇದೆ. ನಾವು ಯಾವುದಕ್ಕೆ ಜಾಸ್ತಿ ಡ್ರಿಫ್ಟ್ ಆಗ್ತೇವೆ, ಕಾಮ, ಕ್ರೋಧ, ಭಯ, ಆ ಇಮೋಷನ್ನ ಗುರುತಿಸಿ ಅದರಿಂದ ಹೊರ ಬರಲಿಕ್ಕೆ ಕಲಿಬೇಕಾಗ್ತದೆ. ಯಾರೋ ಬಂದು ಮಂತ್ರ ಹಾಕಿ ನಮ್ಮನ್ನು ಜ್ಞಾನೋದಯ ಪಡಿಸ್ಲಿಕ್ಕೆ ಆಗಲ್ಲ. ನಮ್ಮ ಆ್ಯಂಗರ್, ನಮ್ಮ ಸೆಕ್ಸ್, ನಮ್ಮ ದುಃಖ, ನಮ್ಮ ಜಲ್ಸಿ, ನಮ್ಮ ಭಯ ಎಷ್ಟಿದೆ ಅದನ್ನು ಗುರುತಿಸಿ ಅದರಿಂದ ಹೊರಬರಬೇಕು. ಒಂದ್ಸಲ ನಾವು ನಮ್ಮ ಥಾಟ್ಸ್ನ, ನಮ್ಮ ವಿಚಾರನ, ನಮ್ಮ ಯೋಚನೆನ ಗುರುತಿಸ್ಲಿಕ್ಕೆ ಬಂದರೆ ಆಮೇಲೆ ಅದು ಆಟೋಮೆಟಿಕ್ ಆಗಿಬಿಡ್ತದೆ. ನಿಮ್ಮ ಮೈಂಡೇ ಗುರುತಿಸ್ತದೆ, ಓ ನಾನು ಇಲ್ಲಿ ಸ್ಟ್ರಕ್ ಆಗಿದ್ದೀನಿ, ಎಚ್ಚರ ಆಗ್ತದೆ, ಅವೇರ್ ಆಗ್ತೀರಾ. ಆವಾಗ ನಮ್ಮ ಮೈಂಡೇ ನಮ್ಮ ವಿಚಾರನ ಅಲ್ಲೇ ಗುರುತಿಸಿ ಅದಕ್ಕೆ ಒಳಗಡೆ ಬಿಡಬೇಕಾ ಬಿಡಬಾರ್ದಾ, ಅಲ್ಲೇ ಸ್ಟಾಪ್ ಮಾಡಬೇಕಾ ಅನ್ನೋದು ಗೊತ್ತಾಗ್ತದೆ. ಈ ಥಾಟ್ಸ್, ವಿಚಾರ ಯಾವ ರೀತಿ ರೆಡಿ ಆಗ್ತದೆ ಅಂದರೆ ಅದಕ್ಕೆ 4 ಸ್ಟೆಪ್ ಇರ್ತದೆ. ಮೊದಲನೇ ಸ್ಟೆಪ್ಪು ಪ್ಯೂರ್ ಮೈಂಡ್ ಎನರ್ಜಿ, ಬೇಬಿ ಸ್ಟೆಪ್. ಅಂದರೆ ಇಲ್ಲಿ ವಿಚಾರ ಆಗಿರಲ್ಲ. ನೀವು ಏನಾದರೂ ವಿಚಾರ ಇದು ನಿಮಗೆ ಬೇಡ ಅನಿಸಿದ್ರೆ ಇಲ್ಲೇ ಸ್ಟಾಪ್ ಮಾಡ್ಬೋದು. ಎರಡನೇದು ಸಪ್ರೆಸ್ಡ್ ಥಾಟ್, ಅಂದರೆ ಪ್ರಕ್ರಿಯೆಗೆ ಬರ್ತದೆ ಆದರೆ ವಿಚಾರ ಆಗಿರಲ್ಲ. ಮೂರನೇದು ಎಕ್ಸ್ಪ್ರೆಸ್ಡ್ ಥಾಟ್, ಅಂದರೆ ವಿಚಾರ ಆಗಿರ್ತದೆ ಆದರೆ ಮೈಂಡಲ್ಲಿ ಇರ್ತದೆ. ನಾಲ್ಕನೇದು ಆ್ಯಕ್ಷನ್, ಅದು ಶಬ್ದದ ಮುಖಾಂತರನೋ, ಕಾರ್ಯದ ಮುಖಾಂತರನೋ, ಮಾತಿನ ಮುಖಾಂತರನೋ ಹೊರಗಡೆ ಬರ್ತದೆ. 4ನೇ ಸ್ಟೇಜಲ್ಲಿ ನಾವು ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಏನಾದರೂ ಕಂಟ್ರೋಲ್ ಮಾಡಬೇಕಂದ್ರೆ ವಿಚಾರನ ಫಸ್ಟ್ ಸ್ಟೆಪ್ಪಲ್ಲೇ ಕಂಟ್ರೋಲ್ ಮಾಡಬೇಕಾಗ್ತದೆ. ಬುದ್ಧ ಹೇಳ್ತಾರೆ ನಾವು ನಮ್ಮ ಎಲ್ಲ ವಿಚಾರದ ರಿಸಲ್ಟ್ ಅಂತ. ಹಾಗಾಗಿ ರಿಸಲ್ಟ್ ಬರಬಾರ್ದು ಅಂದರೆ ನಾವು ನಮ್ಮ ಯೋಚನೆನ, ಬೇಡದಂತಹ ಯೋಚನೆನ ಪ್ಯೂರ್ ಮೈಂಡ್ ಸ್ಟೇಟಲ್ಲೇ, ಪ್ಯೂರ್ ಮೈಂಡ್ ಎನರ್ಜಿ ಸ್ಟೇಟಲ್ಲೇ, ಬೇಬಿ ಸ್ಟೆಪ್ಪಲ್ಲೇ ಕಟ್ ಮಾಡಬೇಕು. ಆ ವಿಚಾರನ ಒಳಗಡೆ ಬಿಡಲೇಬಾರ್ದು. ಆವಾಗ ನಾವು ಶಾಂತ ಆಗಿರ್ತೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಉಸಿರಾಟದ ರೆಗ್ಯುಲೇಷನ್ ಮಾಡಿ ಯಾವ ರೀತಿ ಮೈಂಡ್ ಶಾಂತ ಮಾಡ್ಕೋಬೋದು ನೋಡೋಣ. ದಯೆ ಕರುಣಿಂದ ಸಹ ನಮ್ಮ ಮೈಂಡ್ ಶಾಂತ ಆಗಿರ್ತದೆ. ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀವಿ. ಆ ದೇವರು ಯಾರು? ಕಾನ್ಷಿಯಸ್ನೆಸ್, ಚೇತನ. ಯಾರಾದರೂ ಬಂದು ನಮಗೆ ಬೈದರೆ ನಮ್ಮ ರಿಯಾಕ್ಷನ್ ಹೇಗೆ ಎನ್ನುವುದು ನಮ್ಮಲ್ಲಿ ಎಷ್ಟು ಕಾನ್ಷಿಯಸ್ನೆಸ್ ಇದೆ ಅಂತ ತೋರಿಸ್ತದೆ. ನಮ್ಮ ರಿಯಾಕ್ಷನ್ ಕೋಪ ಆದರೆ ನಾವು ದಡ್ರಲ್ಲ, ನಮ್ಮಲ್ಲಿ ಕಾನ್ಷಿಯಸ್ನೆಸ್ ಕಡಿಮೆ ಇದೆ ಅಂತ ಅರ್ಥ. ನಮ್ಮಲ್ಲಿ ಕಾನ್ಷಿಯಸ್ನೆಸ್ ಸ್ವಲ್ಪ ಜಾಸ್ತಿ ಇದ್ರೂ ನಮ್ಮಲ್ಲಿ ಹೊಸ ಹುರುಪು ಬಂದಿರ್ತದೆ. ನಮ್ಮ ಶ್ವಾಸದ, ಅಂದರೆ ನಾವು ಉಸಿರಾಟ ಮಾಡ್ತೀವಲ್ಲ, 1 ನಿಮಿಷಕ್ಕೆ 15 ಸಲ ಉಸಿರಾಡ್ತೀವಿ. ಅದೇ ನೀವು 3 ಸ್ಟೆಪ್ ರಿದಮಿಕ್ ಬ್ರೀದಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಉಸಿರಾಟ 1 ನಿಮಿಷಕ್ಕೆ 4-5 ಸಲ ಆದರೆ ನಿಮ್ಮ ಥಾಟ್ ಮತ್ತು ಇಮೋಷನ್ ಚೇಂಜ್ ಆಗ್ತದೆ, ಕಾನ್ಷಿಯಸ್ನೆಸ್ ಜಾಸ್ತಿ ಆಗ್ತದೆ. ನಮಗೆ ನಮ್ಮ ಒಳಗಡೆ ಗುರು ಯಾವಾಗ ಸಿಗ್ತಾರೆ ಅಂದರೆ ನಮ್ಮ ಪಂಚೇಂದ್ರಿಯಗಳ ಮೇಲೆ ಕಂಟ್ರೋಲ್ ಸ್ಥಾಪಿತ ಆದಾಗ.
ಅಂದರೆ ನಾವು ನಮ್ಮ 5 ಇಂದ್ರಿಯಗಳಿಂದ ಯಾರು ಬರ್ತಾ ಇದ್ದಾರೆ, ನಾವೇನು ನೋಡ್ತಾ ಇದ್ದೀವಿ, ಕಣ್ಣು ಕೆಟ್ಟದನ್ನು ನೋಡುವುದನ್ನು ನಿಲ್ಲಿಸಿದೆಯಾ, ಕಿವಿ ಕೆಟ್ಟ ಶಬ್ದದಿಂದ ಡಿಸ್ಟರ್ಬ್ ಆಗೋದನ್ನು ನಿಲ್ಲಿಸಿದೆಯಾ, ಯಾವುದಕ್ಕೆ ನಾನು ಅಟ್ಯಾಚ್ ಆಗಿದ್ದೀನಿ, ನಾನು ಡೈಲಿ ಏನು ಮಾತಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲ ಡಿಸ್ಟರ್ಬೆನ್ಸ್ನಿಂದ ಮುಕ್ತರಾದಾಗ ಗುರು ಪ್ರತ್ಯಕ್ಷ ಆಗ್ತಾರೆ. ಯಾರಾದರೂ ಬೈದರೆ ನಮ್ಮ ರಿಯಾಕ್ಷನ್ ಅದೇ ನಮ್ಮ ಸೆಲ್ಫ್. ಅಂದರೆ ಗುರುಗಳನ್ನು ನೋಡುವ ಸೂಕ್ಷ್ಮತೆ ನಮ್ಮಲ್ಲಿರಬೇಕು. ಗುರುಗಳು ಮೊಲೆಕ್ಯುಲರ್ ಬಾಡಿಲಿರ್ತಾರೆ, ನಾವು ನಮ್ಮ ಆಸೆಗಳ ಕಣ್ಣಿಂದ ನೋಡ್ತೀವಿ. ಹಾಗಾಗಿ ನಾವು ಹೊರಗಡೆ ಮಾರ್ಕೆಟ್ನಲ್ಲಿರುವಂತಹ ಗುರುಗಳಿಗೆ ಬೀಳ್ತೀವಿ. ನಾವು ನಮ್ಮ ಒಳಗಡೆ ಗುರುನ ಮೀಟ್ ಮಾಡಬೇಕು ಅಂದರೆ CCS ತಲುಪಲೇಬೇಕು. ಅಂದರೆ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ, ಇಲ್ಲಿ ನಾವು ನಮ್ಮ ಫುಡ್ ಅಂದರೆ ನಮ್ಮ ಸೆಕ್ಸು, ನಮ್ಮ ಸ್ಲಿಪ್, ನಮ್ಮ ಬ್ರೀದಿಂಗ್, ನಮ್ಮ ಥಾಟ್ಸ್ ಮೇಲೆ ಕೆಲಸ ಮಾಡ್ತಾ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತಾ ಬಂದ ಹಾಗೆ ನಾವು CCS ತಲುಪ್ತೀವಿ. ಅಂದರೆ ನಮ್ಮ ಫಾಲ್ಟ್ಗಳನ್ನು ಮೈಕ್ರೋಸ್ಕೋಪ್ ಮುಖಾಂತರ ಹುಡುಕು ತೆಗಿಬೇಕು. ನಮ್ಮಲ್ಲಿರುವ ಸಣ್ಣ ಸಣ್ಣ ತಪ್ಪುಗಳನ್ನು ಗಮನಿಸಬೇಕು. ನಾವು ಮಾಡ್ತಿರುವಂತಹ ಕೆಲಸ ನಮ್ಮನ್ನು ಪರ್ಪಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ, ಈ ಪ್ರಶ್ನೆ ನಾವು ಪದೇ ಪದೇ ಕೇಳ್ಕೊಳ್ಳೋದ್ರಿಂದ ನಾವು ಪ್ರೆಸೆಂಟ್ ಮೂಮೆಂಟಿಗೆ ಬರ್ತೀವಿ.